ಹ್ಯಾವ್ ಕಮ್ ಟು ಚಿಕ್ಕಮಗಳೂರು. ಜಕ್ಷಿಗೆ ಯಾವಾಗ ಪೂಲ್ಗೆ ಹೋಗ್ತೀನಿ ಅನ್ನೋದು ಒಂದೇ ಕನ್ಸರ್ನು. ಗೊತ್ತಿದೆ ನೀವು ಸಿಹಿ ಹುಡುಗಿ. ಹೌದು ಹೌದು. ಫ್ಯಾನ್ಸ್ ಎಲ್ಲ ನಿಮ್ಮನ್ನ ಮಿಸ್ ಮಾಡ್ಕೋತಿದಾರಂತೆ. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಕಲ್ತಿದ ನನ್ನ ಲೈಫಲ್ಲೇ ಇಷ್ಟು ಸೀರಿಯಸ್ ಆಗಿ ವರ್ಕ್ ಮಾಡೋದು ನಾನು ನೋಡಿಲ್ಲ. ಡಿಪ್ರೆಷನ್. ಎಲ್ಲರೂ ಸೇರ್ಕೊಂಡು ಮೂಲೆಯಲ್ಲಿ ರ್ಯಾಗಿಂಗ್ ಮಾಡ್ತಾ ಇದ್ದಾರೆ. ನೀನಿಲ್ದೆ ನಾವಿಲ್ಲ. ಅದು ಹೆಣ್ಣು ನೀವರಿ. ಓಹೋ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಓಕೆ, ಸೊ ಇವತ್ತು ನಾವು ಅಂದ್ರೆ ನಾನು ಮತ್ತೆ ನನ್ನ ಫ್ಯಾಮಿಲಿ ವಿ ಹ್ಯಾವ್ ಕಮ್ ಟು ಚಿಕ್ಕಮಗಳೂರು. ಸಮ್ಮರ್ ಬಂದಿದೆ. ಸಮ್ಮರ್ ಬಂದ್ಮೇಲೆ ಒಂದು ಸ್ವಲ್ಪ ಮೌಂಟೇನ್ಸ್ ಕಡೆ ಎಲ್ಲ ಹೋಗಿ ಒಂದು ಸ್ಟೇಕೇಶನ್ ತರ ಯಾಕೆ ಮಾಡಬಾರ್ದು ಅಂತ ಹೇಳಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಕಂಡ್ರಿ. ಆಕ್ಚುಲಿ ಇದು ಬೆಂಗಳೂರು ವೆದರೇ ಅಲ್ಲ ಅಂತ ಅನ್ನಿಸ್ಬಿಟ್ಟಿದೆ. ಹಾಗಾಗಿ ಒಂದು ಸ್ಮಾಲ್ ಗೆಟ್ ಅವೇ ಅಂತ ನಾವು ಸದ್ಯಕ್ಕೆ ಫುಲ್ ಫ್ಯಾಮಿಲಿ ಚಿಕ್ಕಮಗಳೂರಿಗೆ ಬಂದಿದ್ದೀವಿ. ಆ್ಯಂಡ್ ವಿ ಆರ್ ಸ್ಟೇಯಿಂಗ್ ಇನ್ ದಿಸ್ ಪ್ರಾಪರ್ಟಿ ಕಾಲ್ಡ್ ದ ಸೀಕ್ರೆಟ್ ಮಿರಾಜ್. ಆ ರೆಸಾರ್ಟಲ್ಲಿ ಉಳ್ಕೊಂಡಿದ್ವಿ. ವೆರಿ ನೈಸ್ ಪ್ರಾಪರ್ಟಿ, ಚೆನ್ನಾಗಿದೆ. ಇವಾಗಷ್ಟೇ ಚೆಕ್ ಇನ್ ಆಗಿ ಇವಾಗ ನೀನು ಊಟಕ್ಕೆ ಹೋಗಬೇಕು. ಬೆಳಗ್ಗೆ ಒಂದು 7 ಗಂಟೆಗೆ ಹೊರಟಿದ್ವಿ. ಸೊ ಇವಾಗ ಊಟ ಮಾಡಬೇಕು. ಆಲ್ಮೋಸ್ಟ್ 1-1:30 ಆಗ್ತಿದೆ. ಅದಕ್ಕೆ ನಾನು ಮುಂಚೆ ಒಂದು ರೀಕ್ಯಾಪ್ ಕೊಡ್ತೀನಿ. ಬೆಳಗ್ಗೆ 7 ಗಂಟೆಗೆ ಹೊರಟ್ವಿ. ಆನ್ ದ ವೇ ನಾವು ಕೃಷ್ಣ ಕೇಶವಲ್ಲಿ ನಿಲ್ಸ್ಬಿಟ್ಟು ಎಲ್ಲರೂ ಒಳ್ಳೆ ಬ್ಯಾಟಿಂಗ್ ಮಾಡಿ ತಿಂಡಿ ಆದ್ಮೇಲೆ ನಾನ್ ಸ್ಟಾಪ್ ಗಾಡಿ ಓಡಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ದ ಪ್ರಾಪರ್ಟಿ ಇಸ್ ವೆರಿ ಗುಡ್. ಇಲ್ಲಿ ನೋಡಿ ವ್ಯೂ ಫ್ರಮ್ ಅವರ್ ಬಾಲ್ಕನಿ. ಇದು ಪೂಲ್ ರೂಮ್ ಆಗಿದೆ. ಇನ್ನೊಂದು ರೂಮ್ ನಮ್ದು ಆಕ್ಚುಲಿ ಕ್ಲೀನ್ ರೆಡಿ ಆಗ್ತಾ ಇದೆ. ಆಕ್ಚುಲಿ ಚೆಕ್ ಇನ್ ಟೈಮ್ ಇರೋದು 2 ಗಂಟೆ. ನಾವು ಒಂದು ಸ್ವಲ್ಪ ಬೇಗ ಬಂದ್ವಲ್ಲ, ಹಾಗಾಗಿ ಒಂದು ರೂಮ್ ಕೊಟ್ಟಿದ್ದಾರೆ. ಜಕ್ಷ್ ಹೆಂಗಿದೆ ರೂಮು? ಚೆನ್ನಾಗಿದೆಯಾ? ಜಕ್ಷಿಗೆ ಯಾವಾಗ ಪೂಲ್ಗೆ ಹೋಗ್ತೀನಿ ಅನ್ನೋದು ಒಂದೇ ಕನ್ಸರ್ನು. ಇನ್ನೇನಿಲ್ಲ ಅವನಿಗೆ ಅಲ್ವಾ? ಏನು ಬೀಳ್ಸ್ಕೊಂಡೆ ಟಿ ಶರ್ಟ್ ಮೇಲೆ? ಚಾಕ್ಲೇಟ್. ಛೀ. ಹಾಯ್. ರಾಧಾರಮಣಲ್ಲ, ಸೀತಾರಾಮ. ಬ್ಲಾಗಲ್ಲಿ ಬರ್ತೀರ ರಾಂಗ್ ಹೇಳಿರೋದಕ್ಕೆ. ಗೊತ್ತಿದೆ ನೀವು. ಥ್ಯಾಂಕ್ ಯು. ಸಿಹಿ ಹುಡುಗಿ. ಹೌದು ಹೌದು. ಮಿಸ್ಟರ್ ಜಯಂತ್ ಇಸ್ ವಾಕಿಂಗ್. ಹಲೋ ಹೇಳಿ. ನಿಮ್ಮ ಫ್ಯಾನ್ಸ್ ಎಲ್ಲ ನಿಮ್ಮನ್ನ ಮಿಸ್ ಮಾಡ್ಕೋತಿದಾರಂತೆ. ಕಮೆಂಟ್ಸ್ ಮೂಲಕ ಹೇಳ್ತಿದ್ದಾರೆ ವಿ ಮಿಸ್ ಜಯಂತ್ ಬ್ರೋ ಇನ್ ಯುವರ್ ವಿಡಿಯೋಸ್ ಅಂತ. ಏನ್ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಡ್ಯಾಡೀಸ್ ಹೋಮ್. ನನ್ನಿಂದ ಕಲ್ತಿದ ನನ್ನ ಹತ್ರ ಟ್ಯೂಷನಿಗೆ ಬರ್ತಿದ್ದ. ಕಲ್ತಿದ್ದಾನೆಲ್ಲ. ಜಕ್ಷ್ ಪಪ್ಪ ಏನ್ ಆಕ್ಷನ್ ಮಾಡ್ತೀರ ಡೈಲಾಗ್ ಹೇಳೋದಕ್ಕೆ? ಡಿಪ್ರೆಷನ್. ಹೆಂಗಿದ್ಯಮ್ಮ ರೂಮು? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಕೂಲ್ ಆಗಿದ್ಯಾ? ಚಿಕ್ಕಮಗಳೂರು ಸ್ವಲ್ಪ ಕೂಲ್ ಇದೆಯಾ ಬೆಂಗಳೂರಿಗಿಂತ? ಕೂಲ್ ಯಾಕಿದೆ? ಸದ್ಯಕ್ಕೆ AC ಇದೆ. ಹಾಗಾಗಿ ಹೊರಗಡೆ ಒಂದು ಸ್ವಲ್ಪ ಟೆಂಪ್ರೇಚರ್ ಅಷ್ಟೇ ಇದೆ. ಐ ಎಕ್ಸ್ಪೆಕ್ಟೆಡ್ ಸ್ವಲ್ಪ ಕೂಲ್ ಆಗಿರುತ್ತೆ ಅಂತ, ಬಟ್ ಇಟ್ಸ್ ಫೈನ್. ಸೊ ಕೆಳಗಡೆ ರೂಮು ನಾನು ನಿಮಗೆ ತೋರಿಸ್ತೀನಿ. ಸಿ ದಿಸ್ ಇಸ್ ಆ ರೂಮು. ಅದು ಪೂಲ್ ಏರಿಯಾ, ಬಾಲ್ಕನಿ ಏರಿಯಾ. ಇದು ಸ್ವಲ್ಪ ಕಿಚನೆಟ್ ಥರ, ಲೈಕ್ ದಿಸ್ ನಥಿಂಗ್ ಮಚ್. ಆ್ಯಂಡ್ ದಿಸ್ ಇಸ್ ದ ವಾಶ್ರೂಮ್. ನೋಡಿ, ಇದು ಬಾತ್ರೂಮ್ ವ್ಯೂ ಮೂಲಕ ಯು ಕ್ಯಾನ್ ಟೇಕ್ ಬಾತ್ ನೋಡಿಕೊಂಡು. ಸೊ ದಿಸ್ ಇಸ್ ದ ವಾಶ್ರೂಮ್, ರೆಸ್ಟ್ ರೂಮ್ ಏರಿಯಾ. ಆ್ಯಂಡ್ ಇಲ್ಲೊಂದು TV ಏರಿಯಾ ಐತೆ. ಇಲ್ಲೊಂದು ಸೋಫಾ ಕೊಟ್ಟಿದ್ದಾರೆ. ಅದು ಹೊರಗಡೆಯಿಂದ ಎಂಟ್ರಿ. ಸೊ ಇಟ್ಸ್ ಎ ಕ್ವಿಕ್ ಗೆಟ್ ಅವೇ. ಅಷ್ಟೊಂದೇನು ನಾವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಬಂದಿಲ್ಲ. ಯಾಕಂದ್ರೆ ನಾವು ಚಿಕ್ಕಮಗಳೂರು ಹೊಸದೆಲ್ಲ ಬರ್ತಾನೆ ಇರ್ತೀವಿ. ಜಸ್ಟ್ ರಿಲ್ಯಾಕ್ಸೇಷನ್. ಬೆಂಗಳೂರು ಹೀಟ್ನ ಬೀಟ್ ಮಾಡೋಕ್ಕೆ ಬಂದಿದ್ದೀವಿ ಅಷ್ಟೇ. ಸದ್ಯಕ್ಕೆ ಊಟಕ್ಕೆ ಹೋಗೋಣ ಬನ್ನಿ, ತೋರಿಸ್ತೀನಿ ಊಟದಲ್ಲಿ ಏನಿದೆ ಅಂತ. ಇವನು ತುಂಬಾ ಸೀರಿಯಸ್ ಆಗಿ ವರ್ಕ್ ಮಾಡ್ತಿರೋ ತರ ಬಿಲ್ಡಪ್ ಕೊಡ್ತಾನೆ. ಅವ್ನ ಲೈಫಲ್ಲೇ ಇಷ್ಟು ಸೀರಿಯಸ್ ಆಗಿ ವರ್ಕ್ ಮಾಡೋದು ನಾನು ನೋಡಿಲ್ಲ. ಮಂಜು ಆಫೀಸ್ ಅವ್ರು ಯಾರಾದ್ರೂ ಕೊಲೀಗ್ಸ್ ನನ್ನ ವ್ಲಾಗ್ ನೋಡ್ತಾ ಇದ್ರೆ ನೋಡಿ ಇಷ್ಟು ಸೀರಿಯಸ್ನೆಸ್ ಅಲ್ಲಿ ಹುಡುಗ ಕೆಲಸ ಮಾಡುತ್ತೆ ಅಂತ. ಡಿಪ್ರೆಷನ್ ಏನೋ? ಅಯ್ಯೋ ನೋಡ್ದೆ ಕಣೋ ಶಿಷ್ಯ. ನಿನ್ ಬೆಸ್ಟ್ ಫ್ರೆಂಡ್ ಯಾರು? ನಿನ್ ಫೇವ್ರೆಟ್ ಯಾರು? ವೆರಿ ಗುಡ್. ದೊಡ್ಡವನಾದ್ಮೇಲೂ ಹಿಂಗೆ ಹೇಳ್ಬೇಕು, ಕಾಲೇಜ್ಗೆ ಹೋದ್ರು. ಊಟ ಮುಗಿಸ್ಕೊಂಡು ಈಗಷ್ಟೇ ರೂಮಿಗೆ ಬಂದ್ವಿ. ನಂಗೆ ಅಲ್ಲಿ ವ್ಲಾಗ್ ಮಾಡೋದೇ ಮರ್ತೋಯ್ತು. ಊಟ ಮಾಡೋದ್ರ ಮೇಲೆ ಕಾನ್ಸಂಟ್ರೇಷನ್ ಇತ್ತಲ್ಲ, ಹಾಗಾಗಿ ಊಟ ಬುಫೆ ಇತ್ತು. ಪ್ಯಾಕೇಜಲ್ಲಿ ಇನ್ಕ್ಲೂಸಿವ್ ಆಗಿತ್ತು, ಹಾಗಾಗಿ ಇದು ಫುಡ್ ವಾಸ್ ಇನ್ಕ್ಲೂಡೆಡ್ ಆ್ಯಂಡ್ ಆಪ್ಷನ್ಸ್ ಇತ್ತು. ಬುಫೆ ತಿನ್ಕೊಂಡ್ಬಂದ್ವಿ. ಹೆಂಗಿತ್ತು ಊಟ? ಇವನು ಡವ್, ನನ್ನ ಮಗ ಡವ್ ಮಾಡ್ತಾವನೆ. ಹೆಂಗಿತ್ತು? ಡಿಸೆಂಟ್, ಗುಡ್. ಮಿನಿಮಲ್ ಆಪ್ಷನ್ ಆದ್ರೆ ಚೆನ್ನಾಗಿತ್ತು. ಇದು ಟೇಸ್ಟ್ ಚೆನ್ನಾಗಿತ್ತು. ಆಯ್ತಾ? ಹೇಳಮ್ಮ ಹೆಂಗಿತ್ತು? ಏನ್ ತಿಂದೆ? ಮೊಸರನ್ನ, ರಸಮನ್ನ, ರೋಟಿ. ಫಸ್ಟಿಂದ ಹೇಳ್ತಾರೆ, ಲಾಸ್ಟಿಂದ ಮೊಸರನ್ನಕ್ಕೆ ಹೋಗ್ಬಿಟ್ಟಿಯಲ್ಲ. ಓಕೆ, ಕಮಲಮ್ನವ್ರ ಬೆಡ್ ರೆಡಿ ಆಗಿದೆ.
ನಮ್ಮಮ್ಮ ಇವಾಗ ಇಲ್ಲೇ ಉಳ್ಕೊತಾ ಇದ್ದಾರೆ. ಸಿಕ್ಕಾಬಟ್ಟೆ ಬಿಸಿಲಿದೆ. ಇವಾಗಷ್ಟೇ ನಾವು ಹೋಗಿ ಬಂದ್ವಿ, ಊಟ ಅಲ್ಲಿತ್ತು ರಿಸೆಪ್ಷನ್ ಹತ್ರ. ಹಾಗಾಗಿ ಜಸ್ಟ್ ತುಂಬಾ ಬಿಸಿಲಿದೆ ಕಣೋ, ಬೇಡ ಕಣೋ ಸ್ವಿಮ್ಮಿಂಗು, ಆಮೇಲೆ ಹೋಗೋಣ ಬಾ. ಹೇಳಿದ ಮಾತು ಕೇಳಲ್ಲ ಮಂಜು, ಸೇಮ್ ನಿನ್ ಥರನೇ ನಿನ್ ಮಗ. ಏನನ್ಸುತ್ತೆ ನಿಂಗೆ? ನಮ್ದೇ ಮಗ. ಟಾಪಲ್ಲಿ ಬರ್ತೀರಾ ಜಕ್ಷ್? ಶ್ರಾವಣ ಬಂದ್ರೆ ಅವ್ನ್ ಟಾಪ ಬರ್ತಾನೆ ಅಂತ ಸಿಟಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಸೊ ಮೇಲೆ ನಾವು ತೋರಿಸಿದ್ನಲ್ಲ ಫಸ್ಟ್ ರೂಮು, ಅದೊಂದು ರೂಮು. ಹಾಗೆ ಮೆಟ್ಲು ಇಳ್ಕೊಂಡು ಬಂದರೆ ವಿ ಗೆಟಿಂಗ್ ಇನ್ಸೈಡ್ ದಿಸ್ ರೂಮ್. ಈ ರೂಮು ಸಖತ್ ಸ್ಪೇಷಿಯಸ್ ಇದೆ. ಇದೊಂಥರ ಲಿವಿಂಗ್ ಏರಿಯಾ. ಹೀಗೆ ಬಂದರೆ ಜಯಂತ್ ಅವ್ರು ವರ್ಕ್ ಸ್ಟೇಷನ್ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ದ ರೂಮ್. ಹ್ಯೂಜ್ ಆಗಿದೆ, ಸಖತ್ ದೊಡ್ಡದಿದೆ ರೂಮು. ಆ್ಯಂಡ್ ಇಲ್ಲಿಂದನೂ ನಿಮಗೆ ವ್ಯೂ ಸಿಗುತ್ತೆ. ಪೂಲ್ ಇಲ್ಲ ಅಷ್ಟೇ, ಬಟ್ ಈ ಮೇಲ್ಗಡೆ ರೂಮ್ಗಿಂತ ಈ ರೂಮ್ ಸಖತ್ ದೊಡ್ಡದಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಹೀಗೆ ಹೋದರೆ ಇಲ್ಲಿ ಒಂದು ಕಿಚನೆಟ್ ಟೈಪ್ ವಾಶ್ರೂಮ್ ಆ್ಯಂಡ್ ದ ಮಿರರ್ ಇಸ್ ಹಿಯರ್ ಐ ಬಿಲೀವ್. ಎಸ್, ಇಟ್ಸ್ ವೆರಿ ಸ್ಪೇಷಿಯಸ್ ಆ್ಯಂಡ್ ಕ್ಲೀನ್. ತುಂಬ ಕ್ಲೀನ್ ಆಗಿದೆ. ಮೇಲ್ಗಡೆ ವಾಶ್ರೂಮಲ್ಲಿ ವ್ಯೂ ಇತ್ತು, ಇಲ್ಲಿ ನಿಮಗೆ ವ್ಯೂ ಇಲ್ಲ. ಇಷ್ಟ ಆಯ್ತಾ ಮಿಸ್ಟರ್ ಹಸ್ಬೆಂಡ್? ಎಷ್ಟು ಎಕ್ಸೈಟ್ಮೆಂಟು RCB ಮ್ಯಾಚ್ಗಿದ್ದಷ್ಟು ಇನ್ಯಾವುದಕ್ಕೂ ಇಲ್ಲ ಅಂತ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ? ಬರ್ಲಾ? ಖುಷಿ ಆಯ್ತು ನನಗೆ. ಆ್ಯಕ್ಚುಲಿ ಇದು ಸಿಟಿಯಿಂದ ಅಷ್ಟು ದೂರನೂ ಇಲ್ಲ, ಸ್ವಲ್ಪ ದೂರ ಇದೆ, ನಾಟ್ ವೆರಿ ಫಾರ್. ಆ್ಯಂಡ್ ಚೆನ್ನಾಗಿದೆ ರೆಸಾರ್ಟು, ಸಿಲಾ ಸೀಕ್ರೆಟ್ ಮಿರಾಜ್ ಅಂತ. ಸೊ ಮಿಸ್ಟರ್ ಮಂಜುನಾಥ್ ಅಂಡ್ ಜಕ್ಷ್ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಹಾರಿದ್ದಾರೆ. ಏ ಜಕ್ಷ್, ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಿದ್ಯಾ ತಾನೇ? ತೋರಿಸು, ಸ್ವಿಮ್ ಮಾಡಿ. ಇದನ್ನ ಕಲ್ತಿದ್ದಾನಂತೆ, ತೋರಿಸ್ತಾ ಇದ್ದಾನೆ. A few moments later. ಓ ಬಾ. ಓಕೆನಾ? ಸುಸ್ತಾಗ್ಬಿಟ್ರು. ನಮ್ಮಮ್ಮ ಇಲ್ಲಿಂದನೇ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಆ್ಯಂಡ್ ಮೋಡ ಕವಿದಿರೋ ವಾತಾವರಣವಿದೆ, ಗುಡುಗ್ತಿದೆ. ಸೊ ಪಕ್ಕ ಮಳೆ ಬರುತ್ತೆ ಅಂತ ಅನ್ನಿಸ್ತಿದೆ ನನಗೆ. ನಾನು ಈ ಔಟ್ಫಿಟ್ಟಿಗೆ ಚೇಂಜ್ ಮಾಡ್ಕೊಂಡೆ. ಈ ಔಟ್ಫಿಟ್ಟು ಮಿಂತ್ರಲ್ಲಿ ತಗೊಂಡಿದ್ದು, ಟ್ಯಾಗ್ ಮಾಡಿರ್ತೀನಿ, ಡೋಂಟ್ ಫರ್ಗೆಟ್ ಟು ಚೆಕ್ ಇಟ್ ಔಟ್. ಇದು ನಾವು ಊಟ ಮಾಡಿದ್ವಲ್ಲ ರೆಸ್ಟೋರೆಂಟು, ಅದ್ರ ಹೊರಗಡೆ ವಿತ್ ವ್ಯೂ. ಕಾಫಿ ಕುಡಿಯೋಣ ಅಂತ ಬಂದ್ವಿ. ಆಯ್ತಾ ಕಾಫಿ? ಏನ್ ಜಕ್ಷ್, ನೀನೇನು ಕುಡ್ದೆ? ಹಾಲು. ಕಾಫಿ. ನೀನು ಟೀ ಅನ್ಸುತ್ತಾನೆ? ಚೆನ್ನಾಗಿದೆ ಟೀ. ಜಿಂಜರ್ ಟೀ. ಏನೋ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ. ಏನಪ್ಪ ಅದು? ಮಿರ್ಚಿ. ಸ್ವಲ್ಪ ಕಡೆ ಆ ಕಡೆ ತಿರ್ಕೋಬೇಕಲ್ಲ. ಇಲ್ಲಿ ಗೇಮ್ ರೂಮ್ ಇದೆ. ಹಾಗಾಗಿ ಜಯಂತ್ ಅವ್ರಿಗೆ ಯಾರೋ ಕಂಪ್ನಿ ಸಿಕ್ಕಿದೆ, ಟೇಬಲ್ ಟೆನ್ನಿಸ್ ಆಡ್ತಾ ಇದ್ದಾರೆ. ಹಲೋ, ಸಮಯ ಆಗಿದೆ 9:15. ನಾವು ಆಲ್ರೆಡಿ ಊಟನೂ ಮುಗಿಸ್ಕೊಂಡು ಬಂದ್ವಿ. ಅಗೇನ್ ಐ ಡೋಂಟ್ ನೋ ನಂಗೆ ಯಾಕೆ ಮರ್ತೋಯ್ತು ವ್ಲಾಗ್ ಮಾಡೋದು ಅಂತ. ರೀಲ್ಸ್ಗೆ ಶೂಟ್ ಮಾಡಿದೆ ನಾನು, ವ್ಲಾಗ್ಗೆ ಶೂಟ್ ಮಾಡೋದು ಮರ್ತುಬಿಟ್ಟೆ. ಬಟ್ ನಿಮ್ಗೆ ನೋಡಿ ಈ ಬ್ಯೂಟಿಫುಲ್ ವ್ಯೂ, ನನ್ನ ಹಿಂದೆ ಇರುವಂಥ ವ್ಯೂನ ತೋರಿಸ್ಲಿಕ್ಕೆ ಅಂತ ಇವಾಗ ಸದ್ಯಕ್ಕೆ ವೀಡಿಯೋ ಮಾಡ್ತೀನಿ. ಬಟ್ ಐ ಪ್ರಾಮಿಸ್, ನಾವು ನಾಳೆನೂ ಇಲ್ಲೇ ಸ್ಟೇ ಮಾಡ್ತಿರೋದ್ರಿಂದ ನಾಳೆಯ ತಿಂಡಿ ಊಟ ಎಲ್ಲವನ್ನು ನಿಮಗೆ ತಪ್ಪದೆ ತೋರಿಸ್ತೀನಿ, ಮರೆಯೋದಿಲ್ಲ. ಓಕೆ, ನೈಟಿದು ಊಟ ಚೆನ್ನಾಗಿತ್ತು. ದ ವ್ಯೂ ಇಸ್ ವೆರಿ ಪ್ರೆಟಿ ಆ್ಯಂಡ್ ಚಳಿ ಆಗ್ತಿದೆ. ಹಾಂ, ಆ್ಯಂಡ್ ಚಳಿ ಆಗ್ತಾಯಿದೆ. ಜಯಂತ್ ಹೇಳ್ತಿದ್ದಾರೆ ಮೆತ್ತಗೆ ಮಾತಾಡು, ಸ್ಟ್ಯಾಂಡರ್ಡ್ ಡೈಲಾಗ್. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಯಾಕೆ ಅಂದರೆ ಇಲ್ಲಿ ಮಳೆ ಬಂತು, ಹಾಗಾಗಿ ಇಟ್ಸ್ ಅ ಲಾಟ್ ಕೋಲ್ಡರ್ ಆ್ಯಂಡ್ ಸ್ಟಫ್. ಬೆಂಗಳೂರಲ್ಲಿ ನಾವು ಸಿಕ್ಕಾಪಟ್ಟೆ ಬಿಸಿಲನ್ನು ಅನುಭವಿಸಿ ಶಕೆ ಆಗ್ತಾಯಿತ್ತು ಮಲಗಬೇಕಾದ್ರೆ. ಫೈನಲಿ ವಿ ಆರ್ ಲೈಕ್ AC ಎಲ್ಲ ಆಫ್ ಮಾಡು ಅಂತ ಹೇಳ್ಬಿಟ್ಟು ಬಂದೆ. ನಮ್ಮ ಅಮ್ಮ ಮಲ್ಕೊಂಡಿದ್ದಾರೆ ನಮ್ಮ ಮನೇಲಿ ಈ ರೂಮಲ್ಲಿ. ಸಾರಿ ಗೈಸ್. ಸೊ ಯಾ, ಸದ್ಯಕ್ಕೆ ನಾವು ಗುಡ್ ನೈಟ್ ಹೇಳಿ ಮಲಗಲಿಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಸಿಗುವ. ಓಕೆ, ಗುಡ್ ನೈಟ್. The next day. ಗುಡ್ ಮಾರ್ನಿಂಗ್ ಎಲ್ರಿಗೂ. ಡೇ 2 ನಮ್ದು ಇವತ್ತು ಚಿಕ್ಕಮಗಳೂರಲ್ಲಿ. ಈಗಷ್ಟೇ ಎದ್ದು ಒಂದು ಸ್ವಲ್ಪ ಹೊತ್ತಾಯಿತು, ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ತಿಂಡಿಗೆ ಹೋಗಬೇಕು. ಇವಾಗ ಸ್ವಲ್ಪ ಸೂರ್ಯನ ಕಿರಣಗಳು ಚುಂಬಿಸ್ತಾ ಇದೆ. ಆ್ಯಂಡ್ ನಮ್ಮ ಮನೇಲೂ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿ ಕೂತಿದ್ದಾರೆ ನೋಡಿ. ಸೊ ಬ್ರೇಕ್ಫಾಸ್ಟ್ಗೆ ಈ ಎಲ್ಲ ಆಪ್ಷನ್ಸ್ ಇದೆ. ಇಡ್ಲಿ ವಡೆ, ವೆಜ್ ಸಾಂಬಾರ್,
puliyogre, and they have kesari bath, chole bhature and some sorted veggies and eggs. ಅಲ್ಲಿ ನಮಗೆ ಡೋನಟ್ಸು ಕ್ರೋಸಾನ್ಸು ಬ್ರೆಡ್ಸು ಅದೆಲ್ಲ ಇದೆ. ಏನು ತಿಂತಿದ್ಯಪ್ಪ ಚಿನ್ನು ಇವತ್ತು? ನಾನು ತುಂಬ ತಿಂತೀನಿ. ಐ ವಾಂಟ್ ಟು ಕಟ್ ಡೌನ್. ಐ ವಾಂಟ್ ಟು ಈಟ್ ಓನ್ಲಿ ಐ ಥಿಂಕ್ ಯು ಶುಡ್ ಬಿ ಉಪವಾಸ. ಐ ವಾಂಟ್ ಟು ಈಟ್ ಓನ್ಲಿ ವೆಜಿಟೇಬಲ್ಸ್. ಐ ಥಾಟ್ ಯು ಓನ್ಲಿ ವಾಂಟ್ ಟು ಈಟ್ ವೆಜ್. ಐಮ್ ಲೈಕ್ ವೆನ್ ಡಿಡ್ ಯು ಈಟ್ ನಾನ್ ವೆಜ್? ನಮ್ಮ ಜಕ್ಷಗೆ ಪ್ರೋಟೀನ್ ಬೇಕಂತೆ, ಹಾಗಾಗಿ ಎಗ್ ತಿಂತಾ ಇದ್ದಾನೆ. ಇಡ್ಲಿ ತಿಂತಾ ಇಲ್ವಾ? ನೀನು ಫಸ್ಟ್ ಲವ್ವು. ಎಲ್ಲೋದ್ರೂ ಜಯಂತ್ ಇಡ್ಲಿನೇ ತಿನ್ನೋದು. ಇಡ್ಲಿ ಇದೆ, ಚೋಲೆ ಭಟೂರೆ ಇದೆ, ಪುಳಿಯೋಗರೆ ಇದೆ. ಏನು ಬೇಕು ನಿಮಗೆ? ಇಡ್ಲಿಯಲ್ಲಿ ವಡೆನೂ ಇದೆ. ವಾವ್, ಬ್ಯಾಲೆನ್ಸ್. ಇದು ನನ್ನ ಬ್ರೇಕ್ಫಾಸ್ಟ್ ನಾನು ತೊಗೊಂಡಿರೋದು. ಸ್ವಲ್ಪ ಪುಳಿಯೋಗರೆ ತೊಗೊಂಡಿದ್ದೀನಿ. ಹಾರ್ಸ್ ರೈಡಿಂಗ್ ಹೋಗೋಣ ಜಕ್ಷ್? ನೆಟ್ ಹತ್ತಿಸ್ತಾರೆ, ಹೋಗೋರು. ಭಯ ಪಡ್ಕೊಬೇಡ, ಹೋಗೋರು ಹತ್ತಿಸ್ತಾರೆ. ಜಕ್ಷ್ ಸ್ಮೈಲ್ ಮಾಡು. ಜಯಂತ್ ಅವರು ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ನ ತಗೊಂಡು ಆ ಕಡೆ ಹೋಗಿದ್ದಾರೆ. ಜಕ್ಷ್ ಅವ್ರು ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ಹಾಂ, ತೋರಿಸು. 1 ಮಿಲಿ ಸೆಕೆಂಡ್ ಇದ್ದೆ. ಏನಿದೆ ಜಯಂತ್ ಅವರೇ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಅಲ್ಲಿ? ಫ್ರೂಟ್ಸ್, ಕಪ್ಕೇಕ್ಸ್, ಪ್ಯಾನ್ಕೇಕ್ಸ್, ನಾನು ಜ್ಯೂಸ್ ತಗೊಂಡಿದ್ದೀನಿ, ಎಗ್ಸ್, ಅದೆಲ್ಲ ಇದೆ. ಆಮೇಲೆ ವೆಜಿಟೇಬಲ್ಸ್. ಎಲ್ಲರೂ ಸೇರ್ಕೊಂಡು ಮೂಲೆಯಲ್ಲಿ ರ್ಯಾಗಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ರ್ಯಾಗಿಂಗ್ ಮಾಡ್ತಾ ಇದ್ದಾರೆ ಜಯಂತ್ಗೆ. ನಾನು ಇಲ್ಲಿ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಪ್ಲೇಯಿಂಗ್ ಇನ್ ವಾಟರ್. ಹೊಡಿತೀನಿ ನಿನಗೆ ಫೋನ್ ಏನಾರು ಆದರೆ. ಹಸ್ಬೆಂಡ್ಗೆ, ಇನ್ಯಾರು ಹೊಡಿಲಿ ನಾನು. ಹೆಲೋ, ಗುಡ್ ಆಫ್ಟರ್ನೂನ್ ಸ್ನೇಹಿತರೆ. ನಾನೊಂದು ಒಳ್ಳೆ ನ್ಯಾಪ್ ಮಾಡ್ಕೊಂಡು ಎದ್ದೆ. ಜಯಂತ್ ವಾಸ್ ಬ್ಯುಸಿ ಕೆಲಸದಲ್ಲಿ, ಹಾಗಾಗಿ ನಾನು ಮಲಗಿಬಿಟ್ಟಿದ್ದೆ. ಇವಾಗ ನಮ್ಮ ಅಣ್ಣ ಕಾಲ್ ಮಾಡ್ಬಿಟ್ಟು ಬಾ ಊಟಕ್ಕೆ ಹೋಗೋಣ ಅಂತ ಎಪ್ಸ್ತಾ. ಜಯಂತ್ ಈಸ್ ವೆರಿ ಬ್ಯುಸಿ ವಿತ್ ವರ್ಕ್. ಅಷ್ಟೇ, ಅವ್ರ ಹೆಂಡ್ತಿನೂ ಬಿಟ್ಟು ಹೋಗ್ತಾ ಇರ್ತಾರೆ ಕೆಲಸದ ಮೇಲೆ. ಅಷ್ಟು ಅವ್ರಿಗೆ ನಿಷ್ಠೆ. ಮಧ್ಯಾಹ್ನದ ಊಟ ಇದು ಪನ್ನೀರ್ ಆ್ಯಂಡ್ ಸಮ್ ಪೆಪ್ಪರ್ಕಾರ್ನ್, ಸ್ವೀಟ್ ಕಾರ್ನ್ ಸೂಪ್ ಇದೆ, ಜಾಸ್ತಿ ನನ್ನ ಸಲಾಡೆ ಇದೆ. ಇನ್ನು ಫುಲ್ಕಾ ಹೇಳಿದ್ದೀನಿ ಬರಬೇಕು, ಒಂದು ವೆಜ್ ಕರಿ ಇದೆ. ನಮ್ಮ ಅಣ್ಣಂಗೇನೋ ಹೊಟ್ಟೆ ಸರಿ ಇಲ್ಲ, ಅದಕ್ಕೆ ಜಾಸ್ತಿ ತಿನ್ಬಾರ್ದು. ನಾವಮ್ಮ ಸ್ಪಾ ಮಾಡಿಸ್ಕೊಂಬಂದ್ರು ಇವತ್ತು. ಹೆಂಗಿತ್ತಮ್ಮ ಸ್ಪಾ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಲೆಗ್ ಮಸಾಜು, ಕಾಲು ಹೊಟ್ಟೋಯ್ತಾ? ಅದನ್ನು ನೋಡಬೇಕು. ಒಂದು ಈಗ ಮಾಡಿದ್ದಾರೆ ಸಾಯಂಕಾಲ. ಒಂದು ಎಕ್ಸ್ಪ್ರೆಷನ್. ಮಂಜುಗೆ ಹುಷಾರಿಲ್ಲ, ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ಫುಡ್ ತಿನ್ಬಿಟ್ಟು ಸ್ಟಮಕ್ ಅಪ್ಸೆಟ್ ಆಗಿದೆಯಂತೆ ಅವ್ರಿಗೆ. ಮಂಜುನಾಥ್ ಅವ್ರಿಗೆ ಹೊಸ ಪೆಟ್ನೆ ಮಿಟ್ಟಿದ್ದೀವಿ ನಾವು, ಊಸ್ಟ್, ಬಿಕಾಸ್ ಈಸ್ ಊಸ್ಟ್ ಆಲ್ವೇಸ್. ಮಿಸ್ಟರ್ ಜಯಂತ್ ಅವರು ವರ್ಕಿಂಗ್ ಮ್ಯಾನ್, ವರ್ಕಹಾಲಿಕ್ ಅವರು. ಟ್ರಿಪ್ಪು ಏನಿಲ್ಲ, ಅವರು ರೂಮಲ್ಲಿ ಫುಲ್ ವರ್ಕಿಂಗ್. ಅವ್ರು ಇವಾಗ ಸ್ವಲ್ಪ ಸುಮ್ಮನೆ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದಾರೆ ಅಲ್ವೇನ್ರಿ? ಇಲ್ಲ, ಇವಾಗ ಮುಗಿತು, ಟೈಮ್ ಆಯಿತು, ರಾತ್ರಿ ಮಾಡ್ತೀನಿ. ಹಾಂ, ರಾತ್ರಿ ಎಲ್ಲ ಮಾಡಿ. ನಂದು ಕಮಲಮ್ಮಂದು ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಇದ್ದೀವಿ. ಲೈಫಲ್ಲಿ ಮಾಡಿದ್ಯಮ್ಮ ಕ್ಯಾಂಡಲ್ ಲೈಟ್ ಡಿನ್ನರ್ ನೀನು? ಮಾಡಿಲ್ಲ. ಚೆನ್ನಾಗಿದೆಯಾ? ಏನಿಲ್ಲ, ಬರೀ ಕ್ಯಾಂಡಲ್ ಹಚ್ಕೊಂಡು ತಿನ್ನೋದು, ಅದೇ ಊಟ. ಅಷ್ಟೇ ಸಿಂಪಲ್. ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಐಲ್ಯಾಂಡ್ ಗರ್ಲ್ ಆಗಿ ಬಂದಿದ್ದಾಳೆ ಮಾಡಿ. ಚೆನ್ನಾಗಿದೆ ಊಟ, ಸೂಪರ್. ಇವತ್ತು ಬೆಂಡಿ ಸಬ್ಜಿ ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಎಂಜಾಯ್. ಊಸ್ಟ್ ಇವತ್ತು ಬರೀ ಮೊಸರನ್ನ. ಸೆಟಪ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಲಾಸ್ಟ್ ನೈಟ್ ಏನು ಚಿಕ್ಕಮಂಗ್ಳೂರು ಟ್ರಿಪ್ ಮುಗೀತ್ರಿ, ನಾಳೆ ಹೋಗೋದೆ. ಹೆಂಗ ಅನಿಸ್ತಿದೆ? ನೀನು ಹೋಗಿರೋ ರೆಸಾರ್ಟ್ಗಳಲ್ಲಿ ಎಲ್ಲದಕ್ಕಿಂತ ನಂಗೆ ತುಂಬಾ ಇದೆ ಇಷ್ಟ. ಹೌದಾ? ನಾನು ಕಣೋ ನಿನ್ನ ನೋಡ್ಕೊಂಡಿದ್ದು. ಫಸ್ಟ್ ಥ್ಯಾಂಕ್ಸ್ ಮೇಘನ ನನ್ನ ಕಡೆ ಇದೆ. ನಾನು ಥ್ಯಾಂಕ್ಸ್ ಜಯಂತ್ ಸೇಫಾಗಿ ಕರ್ಕೊಂಡ್ಬಂದಿದ್ದೆ. ಥ್ಯಾಂಕ್ಸ್ ಇಲ್ಲ, ಒಳ್ಳೆ ಊಟ ಅಡ್ವೈಸ್ ಕೊಟ್ಟಿದ್ದೆ. ಥ್ಯಾಂಕ್ ಯು. ನನಗಿಲ್ಲ, ನಾನಿಲ್ಲ, ನಾನು ನೀನಿಲ್ದೆ ನಾವಿಲ್ಲ, ನೀನಿಲ್ದೆ ನಾವಿಲ್ಲ. ಓಹೋ ಓಹೋ ಕಲ್ತ್ಕೊಂಡ್ರು. ಜಕ್ಷ್ ಹೇಳೋ, ಹೆಂಗಿತ್ತು ರೆಸಾರ್ಟು? ಇಷ್ಟ ಆಯ್ತಾ ನಿಂಗೆ? ಗೇಮ್ಸ್ ಅಲ್ಲಿ ಆಡಿದ್ದು? ಕೇಕ್ ಎಲ್ಲ ಚೆನ್ನಾಗಿ ತಿಂದಿ? ಐಸ್ ಕ್ರೀಮು ಕೇಕ್ ಮಂಜುಗೆ ಡಯರಿ ಆಗಿದೆಯಂತೆ. ಸೊ ಈಸ್ ಲೈಕ್ ಐ ವಿಲ್ ವೇರ್ ಜಕ್ಷಸ್ ಡೈಪರ್ ಅಂಡ್ ಸ್ಲೀಪ್. ಇದು ಯಾವುದಕ್ಕೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಕೂತಿರೋದು ನಮ್ಮ ಯಜಮಾನ್ರು. ಯಾಕೆ ಬಂದೆ, ಯಾಕೆ ಇಲ್ಲಿದ್ದೀನಿ, ನನಗೂ ಇಲ್ಗೂ ಏನಿದು ಕೆಲಸ? ಝೋನ್ ಔಟ್ ಆಗಿರೋ ಅಂತ ಜಯಂತ್ ಎಲ್ಲರ ಮಧ್ಯೆ. ಜಯಂತ್ ಇಸ್ ಜಸ್ಟ್ ನಾಟ್ ಹಿಯರ್.
ಎವ್ರಿ ಟೈಮ್ ಇನ್ ಎವ್ರಿ ಸಿಚುಯೇಷನ್. ಜಯಂತ್ ಬೇರೆ ಲೋಕದಲ್ಲೇ ಇರ್ತಾರೆ ಯಾವಾಗಲೂ. ಏನು ಅನ್ಸುತ್ತೆ ಜಯಂತ್? ಏನಾದರೂ ಒಂದು ಮಾತಾಡು ಸ್ವಲ್ಪ, ಹೆಂಗಿತ್ತು ಟ್ರಿಪ್ ಅಂತ? ಚೆನ್ನಾಗಿತ್ತು. ಥ್ಯಾಂಕ್ಸ್ ಅಷ್ಟೇ. ಮಂಜು ಪಾಪ ಆ್ಯಕ್ಚುಲಿ ರೆಸಾರ್ಟ್ ಹೋಗಿ ಪಾಪ ಮಾತೆಲ್ಲ ತಂದ್ಕೊಟ್ರು. ಆ್ಯಕ್ಚುಲಿ ವೆರಿ ಸ್ವೀಟ್ ಆಫ್ ದೆಮ್. ಇವನ್ನ ಅದೇ ಅವಾಗ ತೋರಿಸ್ನಲ್ಲ ಊಸ್ಟ್ ಆಗ್ಬಿಟ್ಟಿದ್ದ, ಅವ್ರು ಇವನ್ಗೆ ಬೂಸ್ಟ್ ಕುಡಿಯೋ ಥರ ಮಾಡಿದ್ದಾರೆ ಇವಾಗ. ಆದ್ರೆ ನಾನು ಹೆಲ್ಪ್ ಮಾಡ್ತೀನಿ, ಎಲ್ಲ ಹಾಕೊಂಡ್ಬಂದು ಸರ್ವ್ ಮಾಡಿ. ಹೇಳೋ ಥ್ಯಾಂಕ್ಸ್, ಹೇಳು ನನಗೊಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಹೇಳೋ ಥ್ಯಾಂಕ್ ಯು ತಟ್ಟೆ. ಹೆಂಡ್ತಿಗೆ ಥ್ಯಾಂಕ್ಸ್ ಹೇಳು. ಅದ್ ನಿನ್ ಡ್ಯೂಟಿ. ಬಾಯ್ಲಿ ತಲೆ ನೋವ್ತಿದೆ, ತಲೆ ಹೊತ್ತು ಅಂತ ಸಂಜೆ ನನ್ನಿಂದ ಕರ್ಸ್ಕೊಂಡು ತಲೆ ಹೊತ್ತು ಅವರಪ್ಪ ಏನೇ ಜೋಕಡೆ ನಗ್ತಾನೆ ಜೋರ. ನೋಡಲ್ಲಿ ನನ್ನ ಮಗ ನಿಂದೆ ಸಮ್ಮರ್ ಬಂದು ರೈನಿ ಸೀಸನ್ ಟಾಪ್ ಜಸ್ಟ್ ಜಯಂತ ನೋಡಿ ಎಲ್ರು. ನಿನ್ ಮೈಂಡ್ ವಾಯ್ಸ್ ರೀಡ್ ಮಾಡೋಣ ಕಣ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾ ಬಾಯಿ ಮುಚ್ಕೊಂಡಿದೀವಿ. 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸ್. ಉಪ್ಪು ಕುಡಿಯೋ ನೀರು ಕುಡಿಲೇಬೇಕಲ್ಲ. ವೈ ಆಮ್ ಐ ಹಿಯರ್? ಒಂದೇ ಕ್ವೆಶ್ಚನ್ ಜಯಂತ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ವೇರ್ ಅಲ್ಲ, ಒಂದು ವೈ ಆಮ್ ಐ ಹಿಯರ್? ವೈ ಆಮ್ ಐ ಹಿಯರ್ ವಿತ್ ಆಲ್ ದೀಸ್ ಪೀಪಲ್? ಅದು ಇಷ್ಟು ಬೇರೆ ಮಾತಾಡ್ತಾರೆ, ಆಗಲ್ಲ ನನ್ನ ಕೈಲಿ. ಸತ್ಯ ಭಾವೆ ಕೋಪವೇ